ಇನ್ನು ರಾಜಸ್ಥಾನದಲ್ಲಿ ಬಸ್ಗೆ ಬೆಂಕಿ ತಗುಲಿ ಮೂವರು ಸಾವನ್ನಪ್ಪಿದ್ರೆ 12 ಜನಕ್ಕೆ ಗಾಯವಾಗಿದೆ. ರಾಜಸ್ಥಾನದ ಮನೋಹರ್ಪುರ್ ಬಳಿ ನಡೆದಿರುವಂತಹ ಘಟನೆ ಇದು. ಕಾರ್ಮಿಕರನ್ನ ಈ ಬಸ್ ಕರ್ಕೊಂಡು ಹೋಗ್ತಾ ಇತ್ತು. ಈ ಬಸ್ಗೆ ಬೆಂಕಿ ತಗುಲಿದೆ. ಹೈ ಟೆನ್ಷನ್ ವಿದ್ಯುತ್ ತಂತಿಯನ್ನ ಸ್ಪರ್ಶಿಸಿ ಬಸ್ಗೆ ಬೆಂಕಿ ತಗುಲಿದೆ. ಬೆಂಕಿಯಿಂದ ಬಸ್ನಲ್ಲಿದ್ದಂಥ 6 ಸಿಲಿಂಡರ್ ಸ್ಫೋಟವಾಗಿದೆ. 12 ಜನ ಕಾರ್ಮಿಕರೇನು ಗಾಯಗೊಂಡಿದ್ದಾರಲ್ಲ, ಅವರ ಸ್ಥಿತಿ ಈಗ ಗಂಭೀರವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ಅವರನ್ನು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಇನ್ನು ಮಿಕ್ಕಂಥ 5 ಗಾಯಾಳುಗಳನ್ನು ಜೈಪುರದ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಈಗ ಶಿಫ್ಟ್ ಮಾಡಲಾಗಿದೆ. ರಾಜಸ್ಥಾನದ ಮನೋಹರ್ಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಹೈ ಟೆನ್ಷನ್ ವಿದ್ಯುತ್ ವೈರ್ಗೆ ಈ ಬಸ್ ಟಚ್ ಆಗಿ ಬೆಂಕಿ ಹೊತ್ಕೊಂಡಿದೆ. ಆದರೆ ದುರಾದೃಷ್ಟವಶಾತ್ ನೋಡಿ, ಆ ಬಸ್ನಲ್ಲಿ 6 ಸಿಲಿಂಡರ್ಗಳಿದ್ವಂತೆ. ಹೀಗಾಗಿ ಆ ಸಿಲಿಂಡರ್ ಸ್ಫೋಟಗೊಂಡು ಹೆಚ್ಚಿನ ಪ್ರಮಾಣದ ಹಾನಿಯಾಗಿದೆ, ಹೆಚ್ಚಿನ ಪ್ರಮಾಣದ ಗಾಯಗಳಾಗಿದ್ದಾವೆ. 12 ಜನರ ಸ್ಥಿತಿ ಗಂಭೀರವಾಗಿದೆ. ಪಾಪ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದಂಥವ್ರು ಎಲ್ಲರೂ ಕೂಡ ಕಾರ್ಮಿಕರಾಗಿದ್ರಂತೆ. ಕಾರ್ಮಿಕರನ್ನ ಹೊತ್ಕೊಂಡು ಹೋಗ್ತಾ ಇತ್ತು ಈ ಬಸ್. ಆದರೆ ಯಾವಾಗ ಬೆಂಕಿ ತಗುಲ್ತೋ ಆಗ ಇದರ ತೀವ್ರತೆ ಜಾಸ್ತಿ ಆಗಿದೆ. 12 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರ ಸ್ಥಿತಿ ಗಂಭೀರವಾಗಿದೆ. ಮಿಕ್ಕಂತೆ 3 ಈ ಅವಘಡದಲ್ಲಿ ಸಾವನ್ನಪ್ಪಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.